ನಮಸ್ಕಾರ. ನೀವು ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಯಾ? ಹಾಗಾದ್ರೆ ನಿಮಗೊಂದು ಬ್ರೇಕಿಂಗ್ ನ್ಯೂಸ್ ಇದೆ, ಕೇಳಿ. ಪ್ರತಿ ತಿಂಗಳು ಬರ್ತಿದ್ದ ಆ 2,000 ರೂಪಾಯಿ ಗೃಹಲಕ್ಷ್ಮಿ ಹಣ ನಿಂತ್ಹೋಗುತ್ತಾ? ಎಲ್ಲರ ತಲೆಯಲ್ಲೂ ಇದೇ ಪ್ರಶ್ನೆ ಅಲ್ವಾ? ಸ್ವಲ್ಪ ಎಚ್ಚರ. ಈಗ ಎಲ್ಲ ಫಲಾನುಭವಿಗಳು ಒನ್ ಟೈಮ್ ಬಯೋಮೆಟ್ರಿಕ್ ಅಪ್ಡೇಟ್ ಮಾಡಿಸೋದು ಕಡ್ಡಾಯ, ಇಲ್ಲದಿದ್ರೆ ಕಷ್ಟ. ಈ ಕೆಲ್ಸ ಮಾಡ್ಲಿಲ್ಲ ಅಂದ್ರೆ ನಿಮ್ಮ ಅಕೌಂಟ್ಗೆ ಬರ್ತಿದ್ದ ಹಣ ಆಟೋಮೆಟಿಕ್ ಆಗಿ ಸ್ಟಾಪ್ ಆಗುತ್ತೆ. ಇದು ತುಂಬಾ ಸೀರಿಯಸ್ ಮ್ಯಾಟರ್. ಆದ್ರೆ ಸರ್ಕಾರ ದಿಢೀರಂತ ಈ ರೂಲ್ಸ್ ಯಾಕೆ ತಂದಿದೆ ಅಂತ ಯೋಚಿಸ್ತಿದ್ದೀರಾ? ಅದಕ್ಕೊಂದು ಬಲವಾದ ಕಾರಣ ಇದೆ. ಆಘಾತಕಾರಿ ವಿಚಾರ ಏನಂದ್ರೆ, ಈ ಯೋಜನೆಯಲ್ಲಿರುವ ಸುಮಾರು 2 ಲಕ್ಷ ಫಲಾನುಭವಿಗಳು ಈಗಾಗಲೇ ತೀರಿಹೋಗಿದ್ದಾರೆ. ಶಾಕಿಂಗ್ ಅಲ್ವಾ? ಅಷ್ಟೇ ಅಲ್ಲ, 50,000ಕ್ಕೂ ಹೆಚ್ಚು ಇನ್ಕಮ್ ಟ್ಯಾಕ್ಸ್ ಕಟ್ಟುವವರು ಕೂಡ ಅಕ್ರಮವಾಗಿ ಈ ಹಣ ಪಡಿತಾ ಇದ್ದಾರೆ. ಇದನ್ನೆಲ್ಲ ತಡೆದು ನಿಜವಾದ ಅರ್ಹ ಮಹಿಳೆಯರಿಗೆ ಮಾತ್ರ ಹಣ ತಲುಪಬೇಕು ಅನ್ನೋದೇ ಸರ್ಕಾರದ ಈ ದೊಡ್ಡ ಕ್ಲೀನಪ್ನ ಉದ್ದೇಶ. ಮೊದಲು ಜೀವಿತ ಪ್ರಮಾಣ ಪತ್ರ ಕೇಳಿದ್ರು, ಆದ್ರೆ ವಿರೋಧ ಬಂದಿದ್ದಕ್ಕೆ ಈಗ ಈ ಸಿಂಪಲ್ ಬಯೋಮೆಟ್ರಿಕ್ ಪದ್ಧತಿ ತಂದಿದ್ದಾರೆ. ಹಾಗಾದ್ರೆ ಈ ಪ್ರಕ್ರಿಯೆ ತುಂಬಾ ಕಷ್ಟನಾ? ನಾವೇನ್ ಮಾಡ್ಬೇಕು ಅಂತ ಟೆನ್ಷನ್ ಆಗ್ತಿದ್ಯಾ? ಖಂಡಿತ ತಲೆಕೆಡಿಸ್ಕೋಬೇಡಿ. ನೇರವಾಗಿ ಕರ್ನಾಟಕ ಅಥವಾ ಬೆಂಗಳೂರು 1 ಕೇಂದ್ರಕ್ಕೆ ಹೋಗಿ ಮೊಬೈಲ್ ನಂಬರ್ ಕೊಟ್ಟು ಫಿಂಗರ್ ಪ್ರಿಂಟ್ ಇಟ್ರೆ ಕೆಲ್ಸ ಮುಗೀತು. ನೆನಪಿರಲಿ, ನಿಮ್ಮ ಹತ್ತಿರ ಚಾಲ್ತಿಯಲ್ಲಿರೋ ಮೊಬೈಲ್ ಇರ್ಬೇಕು ಮತ್ತು ಸ್ಕ್ಯಾನ್ಗಾಗಿ ಫಲಾನುಭವಿ ಖುದ್ದಾಗಿ ಅಲ್ಲಿ ಹಾಜರಿರ್ಬೇಕು ಅಷ್ಟೇ. ಆದ್ರೆ ಮೊದಲು ಕೊಟ್ಟಿದ್ದ ಮೊಬೈಲ್ ನಂಬರ್ ಬದಲಾಗಿದ್ರೆ ಏನ್ ಮಾಡೋದು? ಆ ಬಗ್ಗೆ ನೀವೇನು ಚಿಂತೆ ಮಾಡೋದು ಬೇಡ. ಕೇಂದ್ರದಲ್ಲಿ ಫಿಂಗರ್ ಪ್ರಿಂಟ್ ನೀಡುವಾಗ್ಲೇ ನಿಮ್ಮ ಹೊಸ ಮೊಬೈಲ್ ನಂಬರ್ ಕೊಟ್ಟು ಸುಲಭವಾಗಿ ಅಪ್ಡೇಟ್ ಮಾಡಿಸ್ಕೋಬಹುದು. ಇಷ್ಟೆಲ್ಲ ಆಗ್ತಿರೋದ್ರಿಂದ ಸರ್ಕಾರ ಈ ಯೋಜನೆಯನ್ನೇ ಗುಪ್ತವಾಗಿ ಕ್ಯಾನ್ಸಲ್ ಮಾಡ್ತಿದ್ಯಾ ಅನ್ನೋ ವದಂತಿ ಎಲ್ಲೆಡೆ ಹಬ್ಬಿದೆ ಅಲ್ವಾ? ಆದ್ರೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಹೇಳುವಂತೆ ಯಾರ ಹೆಸರನ್ನೂ ಡಿಲೀಟ್ ಮಾಡ್ತಿಲ್ಲ, ಇದು ಜಸ್ಟ್ ಒಂದು ಒನ್ ಟೈಮ್ ಬಯೋಮೆಟ್ರಿಕ್ ಅಪ್ಡೇಟ್ ಅಷ್ಟೇ. ಸೊ ಸುಳ್ಳು ಸುದ್ದಿಗಳನ್ನ ನಂಬಬೇಡಿ. ಈ ಸಿಂಪಲ್ KYC ಮುಗಿಸಿದ್ರೆ ಅರ್ಹರಿಗೆ ಹಣ ಎಂದಿನಂತೆ ತಪ್ಪದೇ ಸಿಗತ್ತೆ. ಆದ್ರೆ ಮರಿಬೇಡಿ, ಈ ಅಪ್ಡೇಟ್ ಮಾಡದಿದ್ರೆ ಮಾತ್ರ ನಿಮ್ಮ ಅಕೌಂಟ್ ಆಟೋಮ್ಯಾಟಿಕ್ ಆಗಿ ಸಸ್ಪೆಂಡ್ ಆಗುತ್ತೆ. ದಯವಿಟ್ಟು ನಿರ್ಲಕ್ಷ್ಯ ಮಾಡಬೇಡಿ. ಇನ್ನೊಂದು ಮುಖ್ಯ ವಿಷಯ, ಟ್ಯಾಕ್ಸ್ ಕಟ್ಟುವವರ 2 ಲಕ್ಷ BPL ಕಾರ್ಡ್ಗಳು APLಗೆ ಬದಲಾಗಿವೆ. ಅವರು ಈ ಅರ್ಹತೆ ಕಳೆದುಕೊಂಡಿದ್ದಾರೆ. ಒಟ್ಟಿನಲ್ಲಿ ನಿಜವಾದ ಅರ್ಹರನ್ನ ಗುರುತಿಸುವ ಅದ್ಭುತ ಕೆಲಸ ಇದು. ಹಾಗಾದ್ರೆ ನೀವು ನಿಮ್ಮ ಒನ್ ಟೈಮ್ ಸ್ಕ್ಯಾನ್ ಪ್ರಕ್ರಿಯೆ ಮುಗಿಸಿದ್ರಾ ಇಲ್ವಾ?